ಸಮಸ್ಯೆಗಳನ್ನ ಕೇಳೋಕ್ಕೆ ಮಂತ್ರಿ ಆಗಕ್ಕಿಂತ ಮುಂಚೆನೂ ನಿಮ್ಮ ಹತ್ರಕ್ಕೆ ಬರ್ತಿದ್ದೀವಿ, ಆದ್ಮೇಲೆ ಬರ್ತಾ ಇದ್ದೀವಿ, ಮುಂದೆ ಕೂಡ ಬರ್ತಾನೆ ಇರ್ತೀವಿ. ಮಂತ್ರಿಯಾಗಿ ನಮ್ಮದು ಕೂಡ ಜವಾಬ್ದಾರಿ ಇದೆ. ಮತ್ತು ಜೊತೆಗೆ MP ಆಗೋದ್ರಿಂದ ಇನ್ನೂ ಹೆಚ್ಚು ಜವಾಬ್ದಾರಿ ಇದೆ. ಸಾರ್ವಜನಿಕ ಸಮಸ್ಯೆಗಳನ್ನ ಕೆಲವು ಕೊಟ್ಟಿದ್ದಾರೆ, ಸ್ವಲ್ಪ ಪರಿಹಾರ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸರಿ, ಪ್ರವಾಹ ಬಂದು ಸಾಕಷ್ಟು ಹಾನಿ ಆದ್ರೂ ಇನ್ನೂ ಹಣ ಬಂದಿಲ್ಲ. ಯಾವ್ದು ಪರ್ಟಿಕ್ಯುಲರ್ ಯಾವ್ದು ಇದೆ? ಕೃಷ್ಣಾ ನದಿ ಪ್ರವಾಹದಿಂದ ಸರ್ ಹಾನಿ ಕರೆಕ್ಟ್ ಹಾನಿ ಅಂದ್ರೆ ಅದ್ರಾಗ ಭಾಳಷ್ಟು ಹಾನಿ ಅದ. ಯಾವ್ದು ಪರ್ಟಿಕ್ಯುಲರ್ ಯಾವ್ದು ಕಬ್ಬು ಬೆಳೆ, ಇನ್ನಿತರ ಬೆಳೆ, ಕಬ್ಬು ಬೆಳೆಗೆ ಅಂತ ಕೊಡೋಲ್ಲ, ಕಮರ್ಷಿಯಲ್ ಕ್ರಾಪ್ ಕೊಡೋಲ್ಲ. ಬೇರೆದಕ್ಕೆಲ್ಲ ಸರ್ವೆ ಮಾಡ್ತಿದ್ದಾರೆ. ಕೆಲವು ಸರ್ವೆ ಆಗಿದೆ, ಕೆಲವು ಸರ್ವೆ ಆಗಿಲ್ಲ. ಯಾಕಂದ್ರೆ ನೀರು ಇರೋದ್ರಿಂದ ಕೆಲವು ಸರ್ವೆ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಮಳೆ ಕೂಡ ಈಗ ನಿಂತಿದೆ. ಕೆಲವು ಸರ್ವೆ ನೀವು ಹೇಳ್ದಂಗೆ ಕೆಲವು ಸರ್ವೆ ಆಗಿಲ್ಲ, ಸರ್ವೆ ಮಾಡ್ತಾಯಿದ್ದೀವಿ. ಅಂದರೆ ಸರ್ ಹಣನ ಬರೋಲ್ವಾ ಯಾವ ರೀತಿ ಅಂತ? ಹಣ ಬರೋದಿಲ್ಲ, ಸರ್ವೆ ಆಗಿಲ್ಲ. ಸರ್ವೆ ಆಗಿದ್ರೆ ದುಡ್ಡು ಕೊಡೋಕ್ಕಾಗೋದಿಲ್ಲ. ಸರ್ವೆ ಆದ್ಮೇಲೆ ಕೊಡ್ತೀವಿ. ಕೆಂಪಯ್ಯವ್ರದ್ದು ಇದೆ, ಅದು ಕಾನೂನು ಹೋರಾಟ ಇದ್ದೇ ಇದೆಲ್ಲ. ಅದೇನು ಅವ್ರು ಏನು ಕೇಳಿದ್ದಾರೆ, ಏನು ಮಾಹಿತಿ ಅಂತ ಅದು ಅವ್ರಿಗೆ ಗೊತ್ತು. ಸರ್ಕಾರ ಇದೆ, ಸರ್ಕಾರ ಅದನ್ನು ಹ್ಯಾಂಡಲ್ ಮಾಡುತ್ತೆ. ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡಬೇಕು ಮುನಿರತ್ನ ಹೇಳ್ತಾರ. ಮುನಿರತ್ನಾಗ ಏನು ಭಯ ಅಂತ ಹೇಳಿದ್ರೆ ಅವ್ರು ಏನೇನು ಮಾಡ್ಯಾರ ನೀವು ನೋಡಿಲ್ಲ? ಅದ ದೇಶ ರಾಜಕಾರಣ ಹೇಗಾಯ್ತು? ಅದ ಧ್ವನಿ ಪರೀಕ್ಷೆ ಆಗಿ ಬಂದ ನಂತರ ಫೈನಲ್ ಮಾಡಿ ಅದನ್ನು ಕೋರ್ಟ್ ನಿರ್ಧಾರ ಮಾಡೋದಿಲ್ಲ. ಕೋರ್ಟ್ ಏನು ಮಾಡಬೇಕು ಅನ್ನೋದು ಅದು ಸ್ವತಂತ್ರ. ಅದು ಅವ್ರು ಮಾಡ್ತಾರೆ, ನಾವು ಮಾಡೋಲ್ಲ. ಅವರು ಯಾರೋ ಕಂಪ್ಲೇಂಟ್ ಕೊಟ್ಟರು, ಅದಕ್ಕೆ ಪೊಲೀಸರು ಆ್ಯಕ್ಟ್ ಮಾಡಿದ್ರು. ಮುಂದಿನ ನಿರ್ಧಾರ ಕೋರ್ಟ್ ಇದೆಲ್ಲ. ಈಗ ಭಾರದ್ವಾಜ್ ಅವರು ಇದ್ದಾಗ ಅವರು ರಾತ್ರಿ ಅವ್ರು ಏನೇ ಕ್ರಮ ಕೈಗೊಂಡ್ರು ಅದು ಕಾನೂನು ರೀತಿ ಕ್ರಮ ಕೈಗೊಳ್ತಾರೋ ಅಂತ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥವ್ರು ಇಂದ ಈ ರಾಜ್ಯಪಾಲರ ಪ್ರಶ್ನೆ ಕೇಳಿದ್ರೆ BJP ಮ್ಯಾಗ ಯಾಕೆ ಆರೋಪ ಮಾಡ್ತಾರೆ ಕೆಲವು ನಾಯಕರು. ಯಾವುದು BJP? ಈಗ ರಾಜ್ಯಪಾಲರು ಏನು ಪ್ರಶ್ನೆ ಕೇಳಿದ್ರು BJP ಕೈಗೊಂಡು ಅಂತಾರೆ. ಹಿಂದೆ ಭಾರದ್ವಾಜ್ ಅವರು ಅದನ್ನ ಮಾಡಿ ಇಲ್ಲ, ಏನೋ ಆರೋಪ ಮಾಡೋ ಅವ್ರು ಏನು ಕೇಳಿದ ಮಾಹಿತಿ ಕೊಡಲೇಬೇಕು. ಸರ್ಕಾರ ಡ್ಯೂಟಿ ಏನು ಕೇಳ್ತಾರೆ ಕೊಡ್ತಾರೆ. ಆರೋಪ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸ್ವಾಭಾವಿಕ. ಅವ್ರು ಕೇಳಿದ ಮಾಹಿತಿಯನ್ನು ಸರ್ಕಾರ ಕೊಡ್ತದೆ. ಸರ್, ದೇವಸ್ಥಾನಗಳು ಮುಜರಾ ಇಲಾಖೆಯಿಂದ ಮುಕ್ತವಾಗಬೇಕಂತೇಳಿ ರಾಯಚೂರು ಮಂತ್ರಾಲಯ ಪೀಠಾಧಿಪತಿ ಸುರೇಂದ್ರ ಅವರ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ನಾವು ಆಗೋಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಅದು ಸಾರ್ವಜನಿಕ ಸರ್ಕಾರ ಕೂಡ ಸಂಬಂಧ ಇಲ್ಲ. ಅದು ಯಾರಿಗೆ ಯಾವ್ದು ಆಗ್ಬೇಕಂತ ಆಲ್ಮೋಸ್ಟ್ ಎಲ್ಲ ನನ್ನ ಲೆಕ್ಕಲೆ ದೇವಸ್ಥಾನಗಳು ಸ್ವತಂತ್ರ ಅದಾವೆ. ಯಾವ ಸರ್ಕಾರ ಹಿಡಿತಲ್ಲಿ ಕೆಲವೇ ಅದಾವೆ. ಲಕ್ಷಾಂತರ ದೇವಸ್ಥಾನಗಳಿಗೆ 1,000-2,000 ಅಷ್ಟೇ ಇರಬೇಕು. ಮಿಕ್ಕಿದೆಲ್ಲ ಸ್ವತಂತ್ರವಾಗಿ ಟ್ರಸ್ಟನ್ನು ನಡೆಸ್ತಾರೆ. ಸರಿ, ತಿರುಪತಿ ಪ್ರಸಾದದಲ್ಲಿ ದಂಗದ ಪಕ್ಕದ ಪ್ರಕಾರ ಅದನ್ನ ಅವ್ರ ಹೇಳ್ಬೇಕು. ಯಾರು ಸಂಬಂಧಪಟ್ಟವ್ರು. ನಾವಿಲ್ಲಿ ಗೋಕಾಕ ಅತನೇ ಕರ್ನಾಟಕದಲ್ಲಿ ಯಾವ್ದಾದ್ರು ತಿರುಪತಿಯಲ್ಲಿ ಕೂತು ನಾವೇನು ಹೇಳೋಲ್ಲ. ಕರ್ನಾಟಕದಲ್ಲೂ ಸಾಕಷ್ಟು ದೇವಾಲಯಗಳಿದಾವೆ. ಅದು ನಾವು ಅವ್ರು ಸಂಬಂಧಪಟ್ಟಾರ. ಯಾವ ರೀತಿ ಸರ್ಕಾರ ಏನು ಮಾಡ್ಲಿಕ್ಕೆ ಆಗಲ್ಲ. ಸರ್ಕಾರ ಪಾತ್ರ ಏನಿದೆ ಅವ್ರು ಅದಕ್ಕೆ ಇಂಡಿಪೆಂಡೆಂಟ್ ಅವ್ರು ಚೆಕ್ ಮಾಡಿಸ್ಕೋಬೇಕು. ಏನು ಎಂತು ಏನೇನು ಇರ್ಬೇಕು ಅದ್ರೊಳಗೆ ಯಾವ್ದು ಇರಬಾರ್ದು ಅಂತ. ಸರ್ಕಾರ ಭಾಳ ದೂರ ಕೊಟ್ಟರು ತನಿಖೆ ಮಾಡ್ತಾರೆ ಅಷ್ಟೇ. ಇಲ್ಲ ನಮ್ದೇನು ಪಾತ್ರ ಅದಿಲ್ಲ ಅದ್ರ. ಸರ್, ಈಗ ಪ್ಯಾಲೆಸ್ತೇನ್ ಧ್ವಜ ಹಾರಾಟ ಆಗ್ತಾ ಇದೆ ಸರ್. ಚಿಕ್ಕಮಗಳೂರು ಆಯ್ತು, ಚಿಕ್ಕೋಡಿ ಬೆಳಗಾವಿಯಲ್ಲಿ ಪೆಡಲ್ ಹಾಕ್ತಾ ಇದ್ದಾರೆ ಸರ್. ಒಂದು ಕಡೆ ಸದ್ಯ ಇವರು ಜಮೀರ್ ಅಹಮದ್ ಇರ್ತಾರೆ, ಅದೇನು ತಪ್ಪು ಅಂತ ಒಂದು ಪ್ರಶ್ನೆ ಹೇಳ್ತಾರೆ ಸರ್. ಕೆಲವೊಂದು ಕಡೆ ಪ್ರಯತ್ನ ಆಗ್ತಾವೆ ಅಂತ. ಯಾವ ರಾಷ್ಟ್ರದ ಯಾರು ನಮಗೆ ಅವ್ರದ್ದು ವಿರೋಧ ಇರಬೇಕು. ಲೈಕ್ ಪಾಕಿಸ್ತಾನ ಧ್ವಜ ನಾವು ವಿರೋಧ ಮಾಡ್ತೀವಿ. ಈಗ ಎಲ್ಲ ಮುಸ್ಲಿಮರು ಎಲ್ಲರೂ ಮುಸ್ಲಿಂ ಭಾರತ ದೇಶದ ವಿರೋಧಿಗಳಲ್ಲ. ಅವ್ರು ಪ್ಯಾಲೆಸ್ತಾನಿ ವಿರೋಧಿ ಇರ್ಬೋದು, ಭಾರತೀಯ ವಿರೋಧ ಅಲ್ಲಲ್ಲ. ಪ್ಯಾಲೆಸ್ತಾನಿಗೆ ಅವ್ರವ್ರ ಜಗಳ ಇರ್ಬೋದು. ಈಗ ನಮಗೆ ಎನಿಮಿ ಇದ್ದವ್ರು ಮಾತ್ರ ನಾವು ವಿರೋಧ ಮಾಡಬೇಕು. ಎಲ್ಲ ಮುಸ್ಲಿಂ ಕಂಟ್ರಿ ಯಾವ್ದು ಹೆಸರೆ ಒಂದೊಂದು ಸಲ ಫ್ರೆಂಡ್ಲಿ ಕಂಟ್ರಿ ಇರ್ತಾವೆ ಕೆಲವು. ಸೊ ಎಲ್ಲನೂ ಒಂದೇ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋಗ್ಬಾರ್ದು. ಸರ್, ಏನು ಕ್ರಮ ತಗೋತೀರ ಅಂತ ಸರ್ ಅಂತ ಅದು ಇದ್ರೆ ಆಗ್ತಾರೆ, ಕ್ರಮಕ್ಕೆ ಆಗ್ತಾರೆ. ಪಾಕಿಸ್ತಾನ ಜೆಂಡಾ ಆದ್ರೆ ತೊಗೊಳ್ತಾರೆ. ದೇಶದ ವಿರೋಧ ಕೂಗಿರೋ ಕ್ರಮ ತೆಗಿತಾರೆ. ಅವೆಲ್ಲ ರೂಟೀನ್ ಪ್ರೊಸೆಸ್ಸು. ಅದನ್ನೆಲ್ಲ ರಾಜಕೀಯ ಮಾತಾಡೋದು ಅವಶ್ಯಕತೆ ಇಲ್ಲ. ಅದರಿಂದ ಪೊಲೀಸ್ ಆ್ಯಕ್ಟ್ ಮಾಡೇ ಮಾಡ್ತಾರೆ. ಮೀಸಲಾತಿ ಬಗ್ಗೆ ಪಂಚಮಸಾಲಿ ಹೋರಾಟ ಸರ್. ವಕೀಲರು ಕೂಡ ಈಗ ಬೀದಿಗಳಿಗಿದ್ದಾರೆ. ಅಲ್ಲ, ಯಾರು ಕೂಡ ಅದು ಕಾನೂನಿನಲ್ಲಿ ಅದಕ್ಕೇನು ಅವಕಾಶ ಇದೆ ಚೆಕ್ ಮಾಡಬೇಕು. ಹಿಂದಿನ ಸರ್ಕಾರ ಕೂಡ ಮಾಡೋ ಅಂತ ಹೇಳಿ ಕೊನೆಯವರೆಗೆ ಮಾಡೋದಿಲ್ಲ. ಸಮಸ್ಯೆ ಇದೆ ಅದು. ಸೊ ಕಾನೂನು ರೀತಿಯಿಂದ ಅಲ್ಲಿ ನೋಡಬೇಕು. ಸೊ ಆಮ್ಯಾಗ ಅದಕ್ಕೆ ಏನು ಪರಿಹಾರ ಇದೆ ಅಂತ ಸರ್ಕಾರದಾಗ ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. 15ನೇ ತಾರೀಕು ಡೆಡ್ಲೈನ್ ಅವ್ರು ಡೆಡ್ ಅಂತ ನಾ ಏನು ಮಾಡ್ರಿ. ನಾ ಸರ್ಕಾರ ಇದೆ, ಅದಕ್ಕೆ ಸರ್ಕಾರ ಮಾಡಬೇಕು. ಈಗಿಂದ ಅವ್ರ ಸರ್ಕಾರ ಇತ್ತಲ್ಲ. ಮತ್ತು
ಯಾಕೆ ಮಾಡೋದಿಲ್ಲ ಅಂದರೆ ನಾ ಹೇಳುವಂಥ ಉದ್ದೇಶ ಕಾನೂನನ್ನು ಮೇಲೆ ಸ್ಟಡಿ ಮಾಡ್ಬೇಕು ನಾವು. ಈಗ ಯಾರು ನಿರ್ಣಯ ಕೊಡು ಮತ್ತು ಹಿಂದಿನ ಅವ್ರ ಸರ್ಕಾರ ಇತ್ತಲ್ಲ, ಮತ್ತು ಸುಮಾರು ಇಂಥ ಹೋರಾಟ ಆಗೋದು ಮಾಡೋಕ್ಕಾಗೋದಿಲ್ಲ. ಮೊದಲು ಕಾನೂನಲ್ಲಿ ಏನು ಅವಕಾಶ ಇದೆ ಇಲ್ಲ ಅಂತ ಕುಂತು ಚರ್ಚೆ ಮಾಡಬೇಕು. ಅದ್ರ ಮೂಲಕ ಪರಿಹಾರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಿಂದೆ ಸರ್ಕಾರ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಕಾಶಪ್ಪನವರು ನಮ್ಮ ಸರ್ಕಾರ ಬಂದರೆ 3 ದಿನದಲ್ಲಿ ಮೀಸಲಾತಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಈ ಸಲ ಕಾಂಗ್ರೆಸ್ ಸರ್ಕಾರದ ಏನು ಸರ್ ನಡೆ ಅಂತ ಈ ಮೀಸಲಾತಿ ವಿಚಾರದಲ್ಲಿ? ನೋಡಿ, 3 ದಿವಸದಲ್ಲಿ 4 ದಿವಸದಲ್ಲಿ ಯಾವ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ. ಕಾನೂನು ಚೆಕ್ ಮಾಡಬೇಕಂತ ಕಾನೂನು ನಮ್ಮ ಕೈಯಲ್ಲಿಲ್ಲ. ನಾವು ಹೇಳಿರ್ತೀವಿ, ಭಾಷಣ ಮಾಡಿರ್ತೀವಿ, ಇಲ್ಲಿ ಬಂದ ಮ್ಯಾಗ ಕಾನೂನು ಅಡೆತಡೆ ಬರ್ತಾವ. ಎಲ್ಲರೂ ಕೂಡಿ ಶಾಂತ ರೀತಿಯಿಂದ ಚರ್ಚೆ ಮಾಡಬೇಕು. ಕಾನೂನಲ್ಲಿ ಏನು ಅವಕಾಶ ಇದೆ, ಅವ್ರಿಗೆ ಹೆಂಗೆ ಸಮಾಜಕ್ಕೆ ಸಹಾಯ ಮಾಡ್ಲಿಕ್ಕೆ ಬರ್ತದೆ ಅಂತ ಚರ್ಚೆ ಮಾಡೋದು. ಇದು ರಾಜಕೀಯ ಭಾಷೆಯಿಂದ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಸ್ಥಳೀಯ ಕಾಂಗ್ರೆಸ್ಸಿನ ವ್ಯವಸ್ಥೆ ಸಮನ್ವಯ ತಪ್ಪು ಹೋಗಿದ್ದು ಸರ್. ಎಲ್ಲರೂ ಶಾಸಕರು ಇಲ್ಲ ಬಂದಾಗ ನೀವು ಅಷ್ಟೇ ಎಲ್ಲಾರ್ದು ಇಲ್ಲ, ಎರಡೇ ಬಣ ಅದಾವೆ. ಎರಡೇ ಎಡಬಲ ಒಂದು ಲೆಫ್ಟ್ ರೈಟ್ ಎಲ್ಲ ಕಡೆ ಎಲ್ಲ ತಾಲೂಕಿನಾಗ ಲೆಫ್ಟ್ ರೈಟ್ ಅದಾವ. ಇಲ್ಲಿ ಐತಿ ಅಲ್ಲಿ ಐತಿ. ಸರ್, ಮೊನ್ನೆ ಮುಧೋಳದಾಗ ಗಣಪತಿ ವಿಸರ್ಜನೆ ಮಾಡಕ್ಕೆ ಯತ್ನಾಳ್ ಅವರೇ ಟಿಪ್ಪು ಸುಲ್ತಾನ್ ಒಬ್ಬರು ಉಳಿದಾರೆ ಸರ್. ಅದು ಈಗ ಹೇಳೋದಂಥ ಸಂದರ್ಭ ಅಲ್ಲ. ಸರ್, ಇದಕ್ಕೆ ಸ್ಥಳೀಯ ಶಾಸಕರು ಸರ್ ಏನು ಭೇಟಿ ಕೊಟ್ಟಿಲ್ಲ ಮತ್ತು ಅವ್ರನ್ನ ಯಾವುದೋ ಒಂದು ವಿಷಯದಾಗ ಹೊಂದಾಣಿಕೆ ಸರಿ ಇಲ್ಲ ಸರ್. ಎಲ್ಲರೂ ಸ್ವಲ್ಪ ಏನೋ ಪಾರ್ಟಿ ಬಂದಾಗ ಎಲ್ಲ ಹೊಂದಾಣಿಕೆ ಇದ್ದೇ ಇರ್ತಿಲ್ಲ. ಪಾರ್ಟಿ ಬಂದಾಗ ಇದ್ದೇ ಇರ್ತದೆ. ಅದೇನು ಪಾರ್ಟಿ ಬಂದಾಗ ಏನು ಪಾರ್ಟಿ ಇರೋದು ಯಾರು ಮಾಡೋದಿಲ್ಲ. ಇದ್ದೇ ಇರ್ತೀವಿ, ಹೊಂದಾಣಿಕೆ ಆಗಿರ್ತೀವಿ. ಆಮೇಲೆ ಒಂದಿಷ್ಟು ಅಭಿಮಾನಿಗಳು ಗಜಾನನ ಮಂಗಳೂರಿಗೆ ಅನ್ಯಾಯ ಆಗಿದೆ, ಇವ್ರು ಸಿಗ್ತಾ ಇಲ್ಲ, ಇವ್ರು ಕೊಡ್ತಾ ಇಲ್ಲ. ಟೈಮ್ ಬರ್ತದೆ, ಟೈಮ್ ಕಾಯ್ಬೇಕಲ್ಲ. ಭಾಳಷ್ಟು ಮಂದಿ ಆಕಾಂಕ್ಷಿಗಳದಾರ ಈ ತಾಲೂಕಲ್ಲಿ, ಜಿಲ್ಲೆಯಲ್ಲಿ. ಟೈಮ್ ಬರ್ತೈತಿ, ವೇಟ್ ಮಾಡ್ಬೇಕು. ಟೈಮ್ ಅಂದ್ರೆ ವೇಟ್ ಮಾಡ್ಬೇಕು. ರಾಜಕೀಯ ಇಲ್ಲಿ 40 ವರ್ಷ ಇದ್ದವ್ರು ಇನ್ನೂ ಅರ್ಜಿ ಹಿಡ್ಕೊಂಡು ಹಂಗೆ ಹೇಳ್ತಾರ. ನಾವು 40 ವರ್ಷದಿಂದ ಕಾಂಗ್ರೆಸ್ನಾಗ ಹೋದ್ರಿ ಮೋಸ್ಟ್ ಸೀನಿಯರ್ ಅಂತ ಹೇಳ್ತಾನೆ. ಇಲ್ಲದಾರ ಅವೆಲ್ಲ ಹೇಳ್ತಾರ. ಗಜಾನನ ಮಂಚೂಳಿ ಅವ್ರ ಪಾತ್ರ ಹೆಚ್ಚಿಗೆ ಇದೆ ಸರ್ ಅತನಿಗೆ. ಇದೇ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಬೂಟಾಳೆ ಅವ್ರದ್ದು ಎಲ್ಲ ಪಾತ್ರ ಜಾಸ್ತಿ ಇದೆ. ಇನ್ನೂ ಭಾಳಷ್ಟು ಮುಖಂಡರು ಅದಾರ, ಅವ್ರದ್ದು ಇದೆ. ಆದರೆ ಇರೋದು ಲಿಮಿಟೆಡ್ ಅವಕಾಶಗಳು. ಸ್ವಲ್ಪ ವೇಟ್ ಮಾಡಬೇಕು. ಅಂದ್ರೆ ಗಜಾನನ ಮಂಚೂಳಿ ಅವ್ರಿಗೆ ಏನೇ ಅವಕಾಶ ಬರುತ್ತಾ ಸರ್? ರಾಜಕೀಯ ಅವಕಾಶ ಬರ್ತೈತೆ, ಇಂಥದ್ದಂತ ಹೇಳಕ್ಕೆ ಆಗಲ್ಲ. ರಾಜಕೀಯ ಅವಕಾಶ ಬರ್ತೈತೆ ಅಷ್ಟೇ. ಮತ್ತೆ ಇದ್ರೆ ಸರ್, ಈಗ ಸಮನ್ವಯ ಕೊರತೆ ಇದೆ. ಸಮನ್ವಯ ಕೊರತೆ ಏನಿಲ್ಲ. ಏನು ಕೊರತೆ ಇದೆ? ಪಕ್ಷ ಬಂದಾಗ ಪಕ್ಷದ ಪರವಾಗಿ ಎಲ್ಲರೂ ಇರ್ತೀವಿ. ನಮ್ಮ ಗುಂಪ, ನಮ್ಮ ಲೀಡರ್ಶಿಪ್ ಸಪ್ರೇಟ್ ಇದ್ದೇ ಇರ್ತೈತಿ. ಎಲ್ಲ ಪಕ್ಷದಾಗ, ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಲ್ಲಿ ಇದೆ. ಇಲ್ಲೂ ಇದೆ. ಅದು ನಿಮ್ಮ ಉಪಸ್ಥಿತಿ ಇದ್ದಾಗ ಶಾಸಕರು ಇರಲ್ಲ. ಅದು ನಿಮಗೆ ಗೊತ್ತೇ ಇದ್ರಲ್ಲ, ಅದು ಯಾಕಂತ ಮತ್ತೇನು ಹೇಳ್ಬೇಕು? ಹೆಚ್ಚು ಸರ್ ನಿಮಗೆ ಗೊತ್ತೈತ್ರಿ ಸರ್. ಯಾಕಂತ ನಿಮ್ಗೆ ಗೊತ್ತಿದೆ. ಮತ್ತೆ ಪ್ರಶ್ನೆ ಆಗಿದೆ ಸರ್. ಈಗ ಅಂದ್ರೆ ಇದೇ ರೀತಿ ಸಚಿವರು ಬರ್ತಾರೆ, ಶಾಸಕರು ಇರಲ್ಲ. ಶಾಸಕರು ಇದ್ದರೆ ಉಸ್ತುವಾರಿ ಸಚಿವರು ಇರಲ್ಲ. ಜನರು ಗೊಂದಲದಲ್ಲಿದ್ದಾರೆ. ಜನರು ಕರೆಕ್ಟ್ ಇದಾರ. ಅವ್ರ ಕೆಲಸ ನಾವು ಮಾಡ್ತೀವಿ, ಅವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಜನರ ಕೆಲಸ ಏನು ನಿಂತಿಲ್ಲಲ್ಲ. ನಮ್ಮ ಜಗಳ ಆಗಿದ್ರು ಕೂಡ ಸೊ ಜನರ ಕೆಲಸ ಮಾಡ್ತೀವಿ. ಅವ್ರು ಯಾವ ಗುಂಪ ಈ ಗುಂಪಿಲ್ಲ. ಯಾರು BJP ಬಂದರೂ ಮಾಡ್ತೀವಿ, JDS ಬಂದರೂ ಮಾಡ್ತೀವಿ, ಕಾಂಗ್ರೆಸ್ ಬಂದರೂ ನಾವು ಕೆಲಸ ಮಾಡ್ತೀವಿ. ಅಂದ್ರೆ ಅದನ್ನೇನು ಇದೇ ರೀತಿ ಮುಂದುವರೆದ್ರೆ ಚುನಾವಣೆ ಮೇಲೆ ಪರಿಣಾಮ ಬೀರ್ತೈತಿ ಅಂತ ಸರ್. ಇಲ್ಲಿ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಇಲ್ಲ, ಹಂಗೇನಾಗಲ್ಲ. ಅದು ಹಂಗೇನಾಗಲ್ಲ. ಇನ್ನು ಚುನಾವಣೆ ದೂರ ಐತಲ್ಲ. 4 ವರ್ಷ ಒಂದಿದೆ, ಒಂದು 5 ವರ್ಷ ಇದೆ. ಚುನಾವಣೆಗಳಿದಾವೆ. ಅವಾಗೇನು ಯಾರಿಗೆ ಟಿಕೆಟ್ ಸಿಗ್ತಿದೆ ಅವ್ರಿಗೆ ಮಾಡಲೇಬೇಕು ಎಲ್ಲರೂ ಕೂಡ. ಈ ಮೊನ್ನೆ ಉದಾಹರಣೆ ನಮ್ಮ ಸಮನ್ವಯತೆ ಕೊರತೆ ಅಂದ್ರೆ ಪುರಸಭೆ ಚುನಾವಣೆಯಲ್ಲಿ ಒಂದು ಸ್ವಲ್ಪ ಏರುಪೇರಾಗಿತ್ತು ಸರ್. ಇದೇ ಕರೆಕ್ಟ್ ಆದ್ರಲ್ಲ, ಮತ್ತೆ ಎಲ್ಲರೂ ಕೂಡ ಮಾಡ್ಯಾರಲ್ಲ. ಮತ್ತೆ ಹಿಂದೆ ವಿರೋಧ ಮಾಡಿದಾರ, ಈಗಿನವ್ರ ಎಲ್ಲ ಕೂಡಿ ಮಾಡಿದ್ರೆ ಮತ್ತೇನು ಸಮನ್ವಯ ಬೇಕಾದ್ರೆ ಅದಕ್ಕಿಂತ ಹೆಚ್ಚು ಏನು ಬೇಕು? ನಮ್ಗೆಲ್ಲ ಕೂಡಿ ಮಾಡೈತೆ. ಸಮನ್ವಯ ಇತ್ತಂದ್ರೆ ರಿಸಾರ್ಟ್ ರಾಜಕಾರಣ ಯಾಕೆ ಮಾಡ್ತಿದ್ರು? ರಿಸಾರ್ಟ್ ರಾಜಕಾರಣ ಯಾಕೆ ಅವ್ರು ನಾವು ಕೇಳಿದೀವಿ ಮೊದ್ಲ, ಇಲ್ಲಿ ಇರ್ತೀರ ಹೋಗ್ತಾರ ಅಂತ. ಏನೋ 4 ದಿವಸ ಹೋಗ್ತೀವಿ ಅಂದ್ರೆ ಹೋಗಂತ ಹೇಳಿದ್ವಿ. ಮೊದ್ಲ ಕೇಳಿದವ್ರಿಗೆ ಹೋಗೋದು ಅವಶ್ಯಕತೆ ಇದ್ರೆ ನೋಡಿ, ಇಲ್ಲ ಇಲ್ಲೇ ಇರೋದ್ರೆ ನಾವು 4 ಮಂದಿ ನಾವು ಹೋಗೋರು. ಈಗ ಅವಕಾಶ ಆಮ್ಯಾಗ ಯಾರು ಕರ್ಕೊಂಡು ಹೋಗಾರಂದ್ರ ಅವ್ರ. ಈಗ ಚುನಾವಣೆ ಬಂದಾಗ ಯಾರೋ ಆಮ್ಯಾಗ ನಮ್ನ ಯಾರೋ ಚಾನು ಕುಡ್ಸೋಲ್ಲ, ಈಗ ಹೋಗ್ತಾರ ಅಂದ್ರೆ ನಡಿ ಅಂದ್ವಿ. ಸರಿ, ಬಂದವರು ಯಾರು ಬೆಂಬಲಿಗೆ ಸರ್? ಕಾಂಗ್ರೆಸ್ ಅವರೆಲ್ಲ. ಸರಿ, ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಸರ್ ನೀವು ಹಲವಾರು ಬಾರಿ ಸರ್ಕಾರ ಮಟ್ಟ ಗಮನವನ್ನು ಸೆಳೆದಿದೆ ಸರ್. ಎಲ್ಲಿವರೆಗೆ ಬಂತು ಅಂತ ಅಂದ್ರೆ ಈ ಅಥಣಿ ಭಾಗದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಬೆಳಗಾವಿಗೆ ಹೋಗಿ ಅಲ್ಲಿ ಕೆಲಸ ದೂರ ಆದ್ರೆ ಚಿಕ್ಕೋಡಿ ಮಾಡಕ್ಕೆ ನಾವು ಈಗಾಗಲೇ ಸಾಕಷ್ಟು ಸಾರಿ ಹೇಳಿದ್ವಿ, ಒತ್ತಡ ಮಾಡ್ತಾ ಇದ್ವಿ. ಆದಷ್ಟು ಬೇಗ ಆಗ್ಬೇಕಂತ ನಮ್ದಿದೆ. ನೋಡೋಣ, ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕು. ಎಲ್ಲಾನು ಫೈನಾನ್ಷಿಯಲಿ ಕೂಡ ನೋಡಬೇಕು. ರಾಜಕೀಯ ಡಿಸಿಷನ್ ಕೂಡ ಆಗ್ಬೇಕಾದ್ರೆ ನಮಗೂ ಇದೆ. ಚಿಕ್ಕೋಡಿ ಅವ್ರಿಗೆ, ಇದು ಅಥಣಿ ಅವ್ರಿಗೆ, ರಾಯಬಾಗು, ನಿಮ್ಮ ತೆಲುಸಂಗು ನಿಮ್ಗೆ ಬೆಂಬಲ ಇದೆಲ್ಲ ನಮ್ದು 2 ಸಲ ಹೇಳಿ ಬೆಂಬಲ ಇದೆ ಅಂತ. ನೀನು ಜಿಲ್ಲಾ ಅಂತ ಕೇಳ್ತಾ ಇದ್ದಾರೆ.
ಇಲ್ಲ ಅದನ್ನೇ ಮಾಡ್ಲಿಕ್ಕೆ ಆಗಲ್ಲ ಎಲ್ಲ ನಾವು ಮಾಡ್ಕೋತೀರಿ ಸರ್ ಈ ಭಾಗದ ಪ್ರಮುಖ ಯೋಜನೆ ಅಂದ್ರೆ ಒಂದು ರೈಲು ಯೋಜನೆ ಸರ್, ವಿಜಯಪುರ ಮತ್ತು ಶೆಡ್ವಾಳ ಯೋಜನೆ. ಸಚಿವರ ಗಮನಕ್ಕೂ ನೀವು ಹಿಂದೆ ತಂದಿದ್ದೀರಲ್ಲ? ಇಲ್ಲ ಇನ್ನೂ ಆಗಿಲ್ಲ. ಅದ ಈಗ ಫಸ್ಟ್ ನಮ್ದು ಹಳೇದಿದೆ ಕುರ್ಚಿ ಬಾಗಲಕೋಟೆ, ಫಸ್ಟ್ ಅದಾಗಲಿ. ಸಂಸದರ ಗಮನಕ್ಕೂ ತಂದೇವೆ ಸರ್. ಅದಾದ್ಮ್ಯಾಗ ಇದನ್ನ ಸಂಸದರ ಗಮನ ಹೇಳ್ದಂಗೆ ಶೆಡ್ಬಾಳು, ಬಿಜಾಪುರ ಆದ್ರೆ ಇನ್ನು ಬೆಂಗಳೂರಿಗೆ ಭಾಳ ಬಿಸ್ನೆಸ್ ವೈಸು ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಭಾಳಷ್ಟು. ನೀವು ರಾಜ್ಯಾದ್ಯಂತ ಅಡ್ಡಾಟ ಮಾಡ್ತಿದ್ರಿ, ಬಟ್ ಅಥಣಿ ಅಭಿವೃದ್ಧಿಯಲ್ಲಿ ಸರ್ ಇನ್ನೂ ಹಿಂದೆ ಇದೆ. ಅಲ್ಲ ಹಿಂದೇನಿಲ್ಲ ರೀ, ಯಾಕಂದರೆ ನಾವೇನೋ ಮಾಡೋ ಫೇಸ್ ವೈಸ್ ಮಾಡಬೇಕಾಗತ್ತೆ. ಈಗ ದುಡ್ಡು ಒಂದೇ ಸರಿ ಸಿಗೋಲ್ಲ ಯಾವುದೇ ಸರ್ಕಾರ ಬಂದರು. ಅಂತ ಮಾಡ್ಲಿಕ್ಕೆ ಹೋದಾಗ ಇವೆಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ಆದರೂ ಇಂದಿರಾಗಿ ಇತಿಮಿತಿಯೊಳಗೆ ಬೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ.